ಹಲೋ ಗೈಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವತ್ತಿನ ದಿನ ಏನು ಗೊತ್ತಾ? ಇವತ್ತು ಮಕರ ಸಂಕ್ರಾಂತಿ ಗೈಸ್. ಎಲ್ರಿಗೂ ಹ್ಯಾಪಿ ಮಕರ ಸಂಕ್ರಾಂತಿ ಅಂತ ಹೇಳ್ತಾ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತು ಬಂದು ಊರಿಗೆ ಹೋಗ್ತಿದ್ದೀವಿ ಗೈಸ್. ಮಕರ ಸಂಕ್ರಾಂತಿ ಊರಲ್ಲಿ ಗ್ರ್ಯಾಂಡಾಗಿ ಮಾಡ್ತಾರೆ, ಅದಕ್ಕೆ ಊರಿಗೆ ಹೋಗ್ತಿದ್ದೀವಿ. ಏನೇನು ಮಾಡ್ತೀವಿ ಅಂತ ಅಲ್ಲೋಗಿ ತೋರಿಸ್ತೀನಿ ಬನ್ನಿ. ನೋಡಿ, ಎಲ್ಲರೂ ಕಾರ್ ಹತ್ಕೊಂಡು ಇವಾಗ ಹೊಳ್ತಾ ಇದ್ದೀವಿ ಊರಿಗೆ. ಲಗೇಜ್ ಎಲ್ಲ ಫುಲ್ ಆಗಿದೆ, ಬೇಗ ಬೇಗ ಹೋಗೋಣ ಬನ್ನಿ. ನೋಡಿ, ಜಸ್ಟ್ ಇವಾಗ ಬಂದಿದ್ದೀವಿ ಊರಿಗೆ. ನೋಡಿ, ಮನೆಯೆಲ್ಲ ಪೇಂಟ್ ಆಗಿದೆ, ಸಖತ್ತಾಗಿ ಕಾಣಿಸ್ತಿದೆ. ನಮ್ಮ ತಂಗಿ ತಮ್ಮ ಇಬ್ಬರು ನೋಡಿ ಅಲ್ಲಿ ನಡ್ಕೊಂಡ್ಬರ್ತಾ ಅವ್ರೆ. ನೋಡಿ, ಇವಾಗ ನಮ್ಮೂರಲ್ಲಿರೋ ಶನಿಮಾತ್ಮನ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇಲ್ಲಿ ನೋಡಿ, ಆಗಲೇ ಪೂಜೆ ಎಲ್ಲ ಆಗಿದೆ. ಇವಾಗ ನಾವು ಪೂಜೆ ಮಾಡಿಸ್ಕೊಂಡು ನಮ್ಮ ಮನೆ ದೇವ್ರಿಗೆ ಹೋಗೋಣ ಬನ್ನಿ. ಇವಾಗ ದೇವಸ್ಥಾನ ಮುಗಿಸ್ಕೊಂಡು ನಮ್ಮ ಮನೆ ದೇವ್ರು ಆಂಜನೇಯನ ದೇವಸ್ಥಾನಕ್ಕೆ ಹೋಗಬೇಕು. ಸಂಕ್ರಾಂತಿ ಅಲ್ವಾ, ಅದಕ್ಕೆ ಪೂಜೆ ಮಾಡ್ಸೋಕೆ ಹೋಗ್ಬೇಕು. ಬನ್ನಿ, ಬೇಗ ಬೇಗ ಹೋಗೋಣ. ನೋಡಿ, ಇದೇ ನಮ್ಮ ಮನೆ ದೇವ್ರು ಆಂಜನೇಯ. ಬಂದಿದ್ದೀವಿ, ಈಗ ಪೂಜೆ ಎಲ್ಲ ಮುಗೀತು. ನೋಡಿ, ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಟೋ ನಾವೀಗ. ಇವಾಗ ಇಲ್ಲಿಂದ ಮನೆಗೆ ಹೋಗಿ ಅಲ್ಲಿ ದಾಸಪ್ಪ ಬರ್ತಾರೆ, ಅಲ್ಲಿ ಪೂಜೆ ಮಾಡ್ಬೇಕು. ಬನ್ನಿ, ಬೇಗ ಹೋಗೋಣ. ನೋಡಿ, ಇಲ್ಲಿ ನಾವು ಮನೆಗೆ ಬಂದು ಪೂಜೆ ಮುಗಿಸ್ಕೊಂಡು ನಮ್ಮ ಅಜ್ಜಿ ಎಲ್ಲ ಕಾಳೆಲ್ಲ ಬಿಡಿಸ್ತವ್ರೆ ಅಡುಗೆಗೆ. ನಮ್ಮ ತಂಗಿದಿರೋ ಫೋಟೋ ತಗೋತವ್ರೆ ಇಬ್ಬರು ಅಷ್ಟೇ. ಇಲ್ಲಿ ಮನೇಲಿ ಹಬ್ಬ ಮಾಡಿ ಕ್ಲೀನ್ ಮಾಡಿ ಅಂದರೆ ಇಲ್ಲಿ ನೋಡಿ ಫೋನ್ ಹಿಡ್ಕೊಂಡು ಫೋಟೋ ತೆಕ್ಕೋತಾವಳೆ ಇವಳು ಕ್ಯೂ ಅಲ್ಲಿ ನಿಂತವಳೆ ನೆಕ್ಸ್ಟ್ ಫೋಟೋ ತೆಕ್ಕೊಳ್ಳೋಕ್ಕೆ. ನೋಡಿ, ಮನೇಲಿ ಇವತ್ತು ಪೂಜೆ ಇದೆ. ಮನೆಯವರೆಲ್ಲ ಪೂಜೆಗೆ ರೆಡಿ ಮಾಡ್ತವ್ರೆ. ಆದರೆ ನಾನು ನಮ್ಮ ತಮ್ಮ ನಮ್ಮ ಚಿಕ್ಕಪ್ಪ ಎಲ್ಲ ಕ್ರಿಕೆಟ್ ಆಡೋಕ್ಕೆ ಬಂದಿದ್ದೀವಿ ಇಲ್ಲಿ. ನೋಡಿ, ಮನೇಲಿ ಬೈತಾರೆ ಈಗ ಮನೆಗೆ ಹೋದ್ರೆ. ನೋಡಿ, ನಾನು ಮತ್ತು ನಮ್ಮ ಚಿಕ್ಕಪ್ಪ ಇವಾಗ ಚಿಕನ್ ತರಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲಿ ಅಂದರೆ ಇಲ್ಲಿ ಯಾರೋ ನಮ್ಮ ಚಿಕ್ಕಪ್ಪಂಗೆ ನಾಟಿ ಕೋಳಿ ಕೊಡ್ತೀನಿ ಅಂದಿದ್ದಂತೆ, ಅದಕ್ಕೆ ಇಟ್ಕೊಂಬರಕ್ಕೆ ಹೋಗ್ತಾ ಇದ್ದೀವಿ. ಅಯ್ಯೋ, ಅವರೆಲ್ಲ ಕೋಳಿ ಎಲ್ಲ ಬಿಟ್ಬಿಟ್ಟಿದ್ರಂತೆ ಗೈಸ್ ಮೇಯಕ್ಕೆ. ಅದಕ್ಕೆ ಇವಾಗ ನಮ್ಮನೆಗೆ ಹೋಗ್ಬಿಟ್ಟು 5 ನಾಟಿ ಕೋಳಿ ಇಟ್ಕೊಂಬಂದಿದ್ದೀವಿ. ಈಗ ಬೇಗ ಬೇಗ ಕಟ್ ಮಾಡಿಸ್ಕೊಂಡು ಹೋಗ್ಬೇಕು. ಒಂದು ಅಮ್ಮ ಬೆಂಗಳೂರಿಗೆ ಎತ್ಕೊಂಡು ಹೋಗ್ತಾರೆ. ಬನ್ನಿ, ಬೇಗ ಬೇಗ ಕಟ್ ಮಾಡಿಸ್ಕೊಂಡು ಹೋಗೋಣ. ನೋಡಿ, ಕೋಳಿ ಎಲ್ಲ ತಂದು ಮನೆ ಕೊಟ್ಬಿಟ್ಟು ಇವಾಗ ನಮ್ಮ ಅಮ್ಮನ ಬಸ್ ಹತ್ಸಕ್ಕೆ ಹೋಗ್ತಾ ಇದ್ದೀವಿ. ನಾನು ನಮ್ಮ ತಂಗಿ ನಮ್ಮ ಅಪ್ಪ ಎಲ್ಲ ಇವಾಗ ಬಸ್ ಹತ್ಸಕ್ಕೆ ಹೋಗ್ಬೇಕು. ನಮ್ಮಮ್ಮ ಬೆಂಗಳೂರಿಗೆ ಹೋಗ್ತವ್ರೆ, ನಮ್ಮ ಅಕ್ಕ ಒಬ್ಬಳೇ ಇದ್ದಾಳಲ್ಲ ಅದಕ್ಕೆ. ನೋಡಿ, ಇವಳು ಮತ್ತು ನಾನು ಇಬ್ಬರು ಹೋಗ್ತಾ ಇದ್ದೀವಿ. ಬನ್ನಿ, ಬೇಗ ಬೇಗ ಹೋಗೋಣ. ನೋಡಿ, ನಮ್ಮ ಅಮ್ಮನ ಬಸ್ ಹತ್ಸ್ಬಿಟ್ಟು ಬಂದು ಇಲ್ಲಿ ನೋಡ್ರೆ ನಮ್ಮ ಅಪ್ಪ ಅವರೆಲ್ಲ ಕೂತ್ಕೊಂಡು ಕಪ್ ಕಟ್ ಮಾಡ್ತವ್ರು, ಕಪ್ ತಿನ್ನಿ ಅಂತ. ಸಂಕ್ರಾಂತಿ ಅಲ್ವಾ, ಅದಕ್ಕೆ ಕಬ್ಬೆಲ್ಲ ತಂದಿದ್ರು. ಬನ್ನಿ, ಕಪ್ ತಿನ್ನೋಣ. ನೋಡಿ, ಕಪ್ ತಿಂದು ಇನ್ನೂ ಒಂದು ಸ್ವಲ್ಪ ಕಬ್ಬು ಮಿಕ್ಕಿತ್ತು. ಅದಕ್ಕೆ ಯಾಕೆ ನಾವು ನೆಡಬಾರ್ದು ಅಂತ ನಾನು ನಮ್ಮ ಚಿಕ್ಕಪ್ಪ ಇಬ್ಬರು ಬಂದಿದ್ದೀವಿ ಇಲ್ಲಿ ನಮ್ಮ ತೋಟದಲ್ಲಿ ನೆಡೋಕ್ಕೆ. ನೋಡಿ, ಇಷ್ಟು ಕಬ್ಬನ್ನು ಈಗ ಇಲ್ಲಿ ನೆಟ್ಬಿಟ್ಟು ಹೋಗೋಣ. ನೆಕ್ಸ್ಟ್ ಸಂಕ್ರಾಂತಿ ಅಷ್ಟರಲ್ಲಿ ನಮ್ಮದೇ ಬಂದಿರ್ತದೆ. ಅಲ್ಲಿ ಕಬ್ಬೆಲ್ಲ ನೆಟ್ಬಿಟ್ಟು ಬಂದು ಇಲ್ಲಿ ಗಾಡಿ ಫುಲ್ಲು ಗಲೀಜಾಗಿತ್ತು. ಅದಕ್ಕೆ 2 ಗಾಡಿನೂ ನೀಟಾಗಿ ವಾಶ್ ಮಾಡ್ತಾ ಇದ್ದೀವಿ. ನೋಡಿ, ಗಾಡಿ ವಾಷಿಂಗ್ ಎಲ್ಲ ಮುಗೀತು. ಇವಾಗ ಇಲ್ಲಿ ಊರಲ್ಲಿ ಸಂಕ್ರಾಂತಿ ಆಗಿರೋದ್ರಿಂದ ಹಸು ಎತ್ತು ಎಲ್ಲ ಕಿಚ್ಚಾರಿಸ್ತಾರೆ. ಮಧ್ಯದಲ್ಲಿ ಬೆಂಕಿ ಹಚ್ಬಿಟ್ಟು ಈ ಕಡೆಯಿಂದ ಆ ಕಡೆಗೆ ಹಸುನ ಆರಿಸ್ತಾರೆ, ಎಲ್ಲ ಒಳ್ಳೇದಾಗಲಿ ಅಂತ. ನೋಡಿ, ಅದೇ ಈಗ ಮಾಡ್ತಾ ಇರೋದು. ಫುಲ್ ವಿಡಿಯೋ ಹಾಕ್ತೀನಿ, ನೋಡ್ಕೊಂಬನ್ನಿ ಹಂಗೆ.
ನೋಡಿ ನಮ್ಮೂರಲ್ಲಿ ಸಂಕ್ರಾಂತಿ ಹಬ್ಬದ ದಿವಸ ಈ ಥರ ಹಸುನ ಬೆಂಕಿಯಿಂದ ಈ ಕಡೆಯಿಂದ ಆ ಕಡೆಗೆ ಹಾರಿಸ್ತಾರೆ. ಕಿಚ್ಚಾಸ್ದಂಗೆ ಹಸುನ ಹಾರಿಸ್ತಾರೆ. ಯಾರ್ದು ಹಸು ಓಡ್ತಾನೆ ಇಲ್ಲ, ಬರ್ತಾನೆ ಇಲ್ಲ ನೋಡಿ. ಬತ್ತು ಓ ನೋಡಿ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಇಷ್ಟು ನಮ್ಮದು ಹಸು ಎಮ್ಮೆ ಎಲ್ಲ ನಮ್ಮದೇ. ಈಗ ಮನೇಲಿ ಪೂಜೆ ಮಾಡಿಬಿಟ್ಟು ಪೂಜೆ ಆದಮೇಲೆ ಒಳಗೆ ಕರ್ಕೊಳ್ಳೋದು. ಬನ್ನಿ ಬೇಗ ಪೂಜೆ ಮಾಡಿಬಿಟ್ಟು ಒಳಗೆ ಕರ್ಕೊಂಡು ಹೋಗೋಣ. ನೋಡಿ ನಮ್ಮ ತಂಗಿ ಗಂಧದ ಕಡ್ಲಿ ಇಟ್ಕೊಂಬಂದ್ಲು ಪೂಜೆ ಮಾಡೋಕ್ಕೆ. ನೋಡಿ ಸಂಕ್ರಾಂತಿ ಹಬ್ಬ ಎಲ್ಲ ಮುಗೀತು. ಇವಾಗ ಹೊರಟಿದ್ದೀವಿ ಬೆಂಗಳೂರಿಗೆ ಹೋಗ್ಬಿಟ್ಟು ವ್ಲಾಗ್ ಎಡ್ ಮಾಡ್ತೀನಿ. ಅಲ್ಲಿ ತನಕ ನೋಡ್ತಾನೆ ಇರಿ. ರಾತ್ರಿ ಬರೋ ಅಷ್ಟರಲ್ಲಿ 11 ಗಂಟೆ ಆಗಿತ್ತು ಗೈಸ್. ಅದಕ್ಕೆ ವಿಡಿಯೋ ಏನು ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಇವಾಗ ಏನು ಮಾಡ್ತೀನಿ, ನಾನೆಲ್ಲರಿಗೂ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್. ಎಲ್ಲರೂ ದಯವಿಟ್ಟು ನನಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ನಿಮ್ಮ ಫ್ರೆಂಡ್ಸ್ಗೂ ಎಲ್ರಿಗೂ ರೆಫರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋಂಗೆ ಮಾಡಿ. ಧನ್ಯವಾದಗಳು ಗೈಸ್. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.